Hello students, I am Dr. Manjunath from Aranis Commerce and Management College, Mysore. Today in this video, we will learn about pro forma of statement of cost or cost sheet. ಇದುವರೆಗೂ ನಾವು ಹಲವಾರು ರೀತಿಯ ಥಿಯರಿಟಿಕಲ್ ಕಾನ್ಸೆಪ್ಟನ್ನು ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಇಂಟ್ರೊಡಕ್ಷನ್ ಆಸ್ಪೆಕ್ಟ್ಸು, ಕಾಸ್ಟ್ ಕ್ಲಾಸಿಫಿಕೇಷನ್ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಕಲ್ತಿದ್ವಿ. ಸೊ ಇವತ್ತು ನಾವು ಒಂದು ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದಾದರೆ ಯಾವ ರೀತಿಯ ಫಾರ್ಮ್ಯಾಟನ್ನು ಯೂಶಲಿ ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ಕಲಿಯೋಣ. ಸೊ ಟುಡೇ ವಿ ವಿಲ್ ಲರ್ನ್ ಅಬೌಟ್ ಹೌ ಟು ಪ್ರಿಪೇರ್ ಎ ಕಾಸ್ಟ್ ಶೀಟ್ with respect to productional activities undertaken towards a unit of production or a services. ಹಾಗಿದ್ಮೇಲೆ ಈ ಫಾರ್ಮ್ಯಾಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಏನೇನು ಮೊದಲು ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡಬೇಕು. ಸೊ ಇಲ್ಲಿ ಪ್ರೋ ಫಾರ್ಮಾ ಅಂತ ಹೇಳಿದ್ದೀವಿ. ಇದು ಒಂದು ಜಿಸ್ಟ್ ಆಫ್ ಐಟಮ್ಸನ್ನು ಮಾತ್ರ ನಾವಿಲ್ಲಿ ಕೊಟ್ಟಿದ್ದೀವಿ ಹೊರತು ಇಷ್ಟೇ ಐಟಮ್ಸು ಫಾರ್ಮ್ಯಾಟ್ನಲ್ಲಿ ಇರೋದು ಇನ್ಯಾವುದೂ ಇಲ್ಲ ಅಂತ ತಪ್ಪಾಗಿ ಭಾವನೆ ತಗೋಬಾರ್ದು. ಯಾಕೆ ಅಂತ ಹೇಳಿದ್ರೆ ಹಿಯರ್ ದೇರ್ ಆರ್ ಸರ್ಟನ್ ಎಕ್ಸಾಂಪಲ್ಸ್ ವಿಚ್ ಆರ್ ಗಿವನ್, ಬಟ್ ದೇರ್ ಮೇ ಬಿ ಸಮ್ ಅದರ್ ಎಕ್ಸ್ಪೆಂಡಿಚರ್ಸ್ ದಟ್ ಮೇ ಆಲ್ಸೋ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಡಿಫ್ರೆಂಟ್ ಓವರ್ ಹೆಡ್ಸ್. ನಾವು ಇಲ್ಲಿ ಕೆಲವೊಂದು ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನು ಲಿಸ್ಟ್ ಮಾಡಿರ್ತೀವಿ ಹೊರತು ಇಷ್ಟೇ ಇರೋದು, ಇದಕ್ಕಿಂತ ಇನ್ಯಾವುದೇ ಐಟಮ್ಸ್ ಇಲ್ಲ ಅನ್ನೋ ಒಂದು ತಪ್ಪು ಭಾವನೆಯನ್ನು ಯಾರೂ ಮಾಡ್ಕೋಬಾರ್ದು. ಇದು ನಿಮಗೆ ಅರ್ಥ ಮಾಡಿಸುವಂಥ ದೃಷ್ಟಿಯಿಂದ ಒಂದು ಸಿಂಪಲ್ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟನ್ನು ಈ ಒಂದು ವಿಡಿಯೋನಲ್ಲಿ ಕೊಡಲಾಗಿದೆ. ಸೊ ಕಾಸ್ಟ್ ಶೀಟಿನ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಬಂದಾಗ ಮೊದಲು ನಾವು ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆ್ಯಸ್ ಆನ್ ಎ ಪರ್ಟಿಕ್ಯುಲರ್ ಡೇಟ್, ಯಾವ ಡೇಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಿ ಬರೆದು ತೋರಿಸ್ತೀವಿ. ಅಥವಾ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ ಆಗಿದ್ದರೆ ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2020, ಕಾಸ್ಟ್ ಶೀಟ್ ಫಾರ್ ದಿ ಇಯರ್ 2021, ಆ ರೀತಿ ಆ ಒಂದು ಇಯರ್ಗೆ ಬರೀತೀವಿ. ಮಂತ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂತಂದರೆ ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಜನವರಿ, ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಮೇ, ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಆಗಸ್ಟ್, ಆ ರೀತಿ ನಾವು ಬರೀಬಹುದು. ಸೊ ಕಾಸ್ಟ್ ಶೀಟ್ಗೆ ಫಾರ್ಮ್ಯಾಟ್ನಲ್ಲಿ 3 ಮುಖ್ಯವಾದಂಥ ಕಾಲಮ್ಸ್ಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿರ್ತೀವಿ. ಮೊದಲನೇದಾಗಿ ಪರ್ಟಿಕ್ಯುಲರ್ಸ್ ಕಾಲಮ್ಮು, ಇಲ್ಲಿ ಲಿಸ್ಟ್ ಆಫ್ ವೇರಿಯಸ್ ಐಟಮ್ಸ್ಗಳನ್ನು ನಾವು ಬರಿತಾ ಹೋಗ್ತೀವಿ. ಒಂದು ಅಮೌಂಟ್ ಕಾಲಮ್ಮು ಮತ್ತು ಎರಡನೇ ಅಮೌಂಟ್ ಕಾಲಮ್ ಮೇಂಟೈನ್ ಮಾಡ್ತೀವಿ. ಇಲ್ಲಿ ಒಂದು ಇನ್ನರ್ ಕಾಲಮ್ಮು ಅಮೌಂಟಿಗೆ ಮತ್ತು ಔಟರ್ ಕಾಲಮ್ ಅಂತ ಅರ್ಥ ಮಾಡ್ಕೋಬೇಕು. ಬಟ್ ಇನ್ನೂ ಒಂದು ಕಾಲಮನ್ನು ನಾವು ಮೇಂಟೈನ್ ಮಾಡ್ತೀವಿ. ಅದು ಯಾವಾಗ ಅಂತ ಹೇಳಿದ್ರೆ ಪರ್ ಯೂನಿಟ್ ಕಾಲಮನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಏನಾದರೂ ಕೊಟ್ಟಿದ್ರೆ, ಇಫ್ ದೆರ್ ಇಸ್ ಎ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಗಿವನ್ ಇನ್ ಅನ್ ಇಲಿಸ್ಟ್ರೇಷನ್ ಟು ಮೇಂಟೈನ್ ಎ ಪರ್ ಯೂನಿಟ್ ಕಾಲಮ್, ದೆನ್ ವಿ ನೀಡ್ ಟು ಶೋ ಒನ್ ಮೋರ್ ಕಾಲಮ್ ಆ್ಯಂಡ್ ದ ಕಾಲಮ್ ಟು ಬಿ ಟೈಟಲ್ಡ್ ಆ್ಯಸ್ ಪರ್ ಯೂನಿಟ್. ಯೂನಿಟ್ಸ್ ಆಗಿದ್ದರೆ ಪರ್ ಯೂನಿಟ್, ಟನ್ಸ್ ಅಂತ ಕೊಟ್ಟಿದ್ರೆ ಪರ್ ಟನ್ ಅಂತ ಬರೀಬೇಕು. ಅಥವಾ ಯಾವುದೋ ಒಂದು ಮೆಟೀರಿಯಲ್ಲೇ ಕೊಟ್ಟಿದ್ದಾರೆ ಅನ್ನೋದಾದರೆ ಆವಾಗ ಆ ಮೆಟೀರಿಯಲ್ ಹೆಸರೇ ಬರೀಬೇಕು. ಅಂದರೆ ಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಏನಾದರೂ ಕೊಟ್ಟಿದ್ರೆ ಆವಾಗ ಪರ್ ಬ್ರಿಕ್ ಅಂತ ಬರೀಬೇಕಾಗುತ್ತೆ. ಫ್ಯಾನ್ ಅಂತ ಕೊಟ್ಟಿದ್ರೆ ಮ್ಯಾನುಫ್ಯಾಕ್ಚರಿಂಗ್ಸು, ಆವಾಗ ನಾವು ಪರ್ ಫ್ಯಾನ್ಗೆ ಎಷ್ಟು ಖರ್ಚಾಯಿತು ಅಂತ ಬರೀಬೇಕಾಗುತ್ತೆ. ಅದು ಎಕ್ಸ್ಟ್ರಾ ಒಂದು ಕಾಲಮನ್ನು ಹಾಕೋಬೇಕು. ಸೊ ಈಗ ಅಮೌಂಟ್ ಮಾತ್ರ ಬರಿತಾ ಇದ್ದೀವಿ ಅನ್ನೋ ಅಸಂಪ್ಷನ್ಸನ್ನು ಇಟ್ಕೊಂಡು ಕಾಸ್ಟ್ ಶೀಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ ಈ ಒಂದು ವಿಡಿಯೋನಲ್ಲಿ. ಸೊ ಮೊದಲನೇದಾಗಿ ಪರ್ಟಿಕ್ಯುಲರ್ಸ್ ಕಾಲಮ್ನಲ್ಲಿ ಐಟಮ್ ಬರೀಬೇಕಾಗಿರೋದು ಯಾವುದು ಅಂತಂದರೆ ಆಲ್ ದೀಸ್ ಎಂಟ್ರೀಸ್ ಆರ್ ರಿಲೇಟೆಡ್ ಟು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಸೊ ದಟ್ಸ್ ವೈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಮುಖ್ಯವಾದಂಥ ಐಟಮ್ಸ್ಗಳನ್ನ ಫಸ್ಟ್ ಲಿಸ್ಟ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಅದರ್ ಡಿಪಾರ್ಟ್ಮೆಂಟ್ಸಲ್ಲಿ ಆಗುವಂಥ ಖರ್ಚುಗಳನ್ನು ಕೂಡ ಲಿಸ್ಟ್ ಮಾಡ್ತಾ ಹೋಗಿ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಖರ್ಚು ಅಂತ ಕಂಡುಹಿಡಿಯುವಂಥದ್ದು. ಸೊ ಮೊದಲನೇದಾಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಂದ ಶುರು ಮಾಡೋದ್ರಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡುವಂಥ ಐಟಮ್ ಯಾವುದು ಅಂತಂದರೆ ಮೆಟೀರಿಯಲ್, ದಟ್ ಈಸ್ ರಾ ಮೆಟೀರಿಯಲ್ಸ್. ಸೊ ಅದಕ್ಕೆ ಫಸ್ಟ್ ಏನು ಬರೀಬೇಕು, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಬರೆದು ಅದರದ್ದು ಅಮೌಂಟನ್ನು ಇನ್ನರ್ ಕಾಲಮ್ನಲ್ಲಿ ಬರಿತೀವಿ. ಫಾರ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಡ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್. Any purchase of raw materials to be added to opening stock of raw materials. At the time of purchase of raw materials, if there is any transportation cost is paid from the place of supplier to the place of production, then such expenditures are known as carriage inwards. ಪರ್ಚೇಸ್ ಮಾಡುವಾಗ ಟ್ರಾನ್ಸ್ಪೋರ್ಟೇಷನ್ ಅಂತ ಒಂದು ಸ್ವಲ್ಪ ದುಡ್ಡನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಗೆ ಕೊಟ್ಟಿರ್ತೀವಿ, ಅದನ್ನು ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಕರಿತೀವಿ. ಸೊ ಹೀಗೆ ಓಪನಿಂಗ್ ಸ್ಟಾಕ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್, ಕ್ಯಾರೇಜ್ ಇನ್ವರ್ಡ್ಸ್, ಈ ಮೂರದು ಕೂಡ ಅಮೌಂಟನ್ನು ಇನ್ನರ್ ಕಾಲಮ್ನಲ್ಲಿ ಬರ್ಕೊಂಡು ಟೋಟಲ್ ಮಾಡಿ ತೋರಿಸ್ಕೊಳ್ಳೋವಂಥದ್ದು, ಟೋಟಲ್ ಮಾಡೋದು. ಮತ್ತು ನಂತರ ಈ ಟೋಟಲ್ನಲ್ಲಿ
ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಂತ ಏನಿದೆ ಆ ಅಮೌಂಟನ್ನು ಮೈನಸ್ ಮಾಡಬೇಕು. ಇದನ್ನು ಕೊಟ್ಟಿರ್ತಾರೆ ಅವರು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಇಲಿಸ್ಟ್ರೇಷನಲ್ಲಿ ಕೊಟ್ಟಿರ್ತಾರಲ್ಲ, ಆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಅಮೌಂಟನ್ನು ಮೈನಸ್ ಮಾಡಬೇಕು ಈ ಟೋಟಲ್ನಿಂದ. ಉಳಿದಂಥ ಅಮೌಂಟು ಔಟರ್ ಕಾಲಮ್ಗೆ ತೋರಿಸ್ತೀವಿ. ಆ ಔಟರ್ ಕಾಲಮ್ ತೋರಿಸುವಂಥ ಅಮೌಂಟನ್ನೇ ಡೈರೆಕ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಅಂದರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಪ್ಲಸ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಪ್ಲಸ್ carriage inwards minus closing stock of raw materials ultimately indicates material used, material consumed, ಅಥವಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಬರಿತೀವಿ. ಈ ಡೈರೆಕ್ಟ್ ಮೆಟೀರಿಯಲ್ಗೆ ಡೈರೆಕ್ಟ್ ವೇಜಸ್ಸು ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡ್ತೀವಿ. ಎರಡು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಇಲ್ಲಿ ಪ್ಲಸ್ ಅಂತ ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳಿ ನೀವು. ಇಲ್ಲಿ ಆ್ಯಡ್ ಮಾಡ್ತೀವಿ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಮೂರೂ ಐಟಮನ್ನು ನಾವು ಟೋಟಲ್ ಮಾಡ್ತೀವಿ. ಆ ಟೋಟಲ್ ಮಾಡುವಂಥದ್ದನ್ನೇ ನಾವು ಡೈರೆಕ್ಟ್ ಕಾಸ್ಟ್ ಅಂತ ಕರಿತೀವಿ. ಟೋಟಲನ್ನು ಏನಂತ ಕರಿತೀವಿ? ಡೈರೆಕ್ಟ್ ಕಾಸ್ಟ್. ಅದಕ್ಕೆ ಯಾವ್ಯಾವ್ದು ಸೇರಿರುತ್ತೆ? ಮೂರು ಟೋಟಲ್ಲು: ಡೈರೆಕ್ಟ್ ಮೆಟೀರಿಯಲ್ಲು, ಡೈರೆಕ್ಟ್ ವೇಜಸ್ಸು, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಮೆಟೀರಿಯಲ್ಗೆ ಈ ಸ್ವಲ್ಪ ಪ್ಲಸ್ ಆ್ಯಂಡ್ ಮೈನಸ್ ಕ್ಯಾಲ್ಕುಲೇಷನ್ಸು, ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, ಪರ್ಚೇಸು, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ಗಳನ್ನು ಮಾಡ್ಕೋತೀವಿ. ಇದೆರಡು ಡೈರೆಕ್ಟಾಗಿ ಗುರುತಿಸ್ಬೋದು ನೀವು. ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಇಲಿಸ್ಟ್ರೇಷನಲ್ಲಿ ಕೊಟ್ಟಿರ್ತಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕ್ಯಾನ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಚಾರ್ಜಬಲ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಇನ್ನೊಂದು ಅರ್ಥ ಏನು? ಚಾರ್ಜಬಲ್ ಎಕ್ಸ್ಪೆನ್ಸಸ್. ಈ ಮೂರು ಟೋಟಲ್ ಮಾಡ್ತಾ ಬರುವಂಥದ್ದಕ್ಕೆ ಟೋಟಲನ್ನು ಡೈರೆಕ್ಟ್ ಕಾಸ್ಟ್ ಅಂತ ಕರಿಬೋದು, ಅಥವಾ ಇನ್ನೊಂದು ಹೆಸರು ಪ್ರೈಮ್ ಕಾಸ್ಟ್. ಇನ್ನೊಂದು ಹೆಸರು ಏನಂತ ಕರಿಬೋದು? ಪ್ರೈಮ್ ಕಾಸ್ಟ್ ಅಂತ ಕರಿಬೋದು. ಸೊ ನಾವು ಅಪ್ ಟು ಡೈರೆಕ್ಟ್ ಕಾಸ್ಟ್, ದಿಸ್ ಇಸ್ ವಾಟ್ ದ ಫಾರ್ಮ್ಯಾಟ್. ಫಾರ್ ಡೈರೆಕ್ಟ್ ಕಾಸ್ಟ್ಗೆ ನಾವು ನೆಕ್ಸ್ಟ್ ಇನ್ನು ಮುಂದೆ ಆ್ಯಡ್ ಮಾಡುವಂಥ ಓವರ್ ಹೆಡ್ಸ್ಗಳು ಯಾವ್ಯಾವುದು ಅಂತ ಬರುತ್ತೆ. ಫಸ್ಟ್ ಒನ್ನು ಪ್ರೊಡಕ್ಷನ್ ಓವರ್ ಹೆಡ್ಸ್. ಇದನ್ನು ನಾವು ವರ್ಕ್ಸ್ ಓವರ್ ಹೆಡ್ ಅಂತಲೂ ಕರಿಬೋದು. ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್, which indicates all expenditures relating to production overhead are recorded under the head of production overhead. All expenditures relating to factory are recorded under production overhead. ಆ ರೀತಿಯ ಎಕ್ಸ್ಪೆಂಡಿಚರ್ಸ್ಗಳು ಯಾವ್ಯಾವುದಾಗಿರ್ಬೋದು? ಒನ್ ಬೈ ಒನ್ ಎಕ್ಸಾಂಪಲ್ಸ್ ಅಂತ ಇಲ್ಲಿ ಗುರುತಿಸುವಂಥದ್ದಾದರೆ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಫ್ಯಾಕ್ಟ್ರಿನಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ, ಪ್ರೊಡಕ್ಷನಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಇನ್ಸ್ಟಾಲ್ ಆಗಿರುತ್ತಲ್ಲ, ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದ್ದರೆ ಪ್ಲಾಂಟ್ ಆ್ಯಂಡ್ ಮಿಷನರಿನ ನಾವು ಅಮೌಂಟು ಬರೆದು ತೋರಿಸ್ಕೊತೀವಿ. ಅವರೇ ಪೂರ್ತಿ ಟೈಟಲ್ ಟೋಟಲ್ ಆಗಿ ಪ್ರೊಡಕ್ಷನ್ ಓವರ್ ಹೆಡ್ ಅಂತ ಕೊಟ್ಬಿಟ್ಟಿದ್ರೆ ಅದೇ ಅಮೌಂಟನ್ನು ಮೆನ್ಷನ್ ಮಾಡ್ತೀವಿ. ಇಲ್ಲ ಅಂತಂದರೆ ನಾವು ಐಟಮ್ ಆಫ್ ಲಿಸ್ಟ್ ಕೊಟ್ಟಿದ್ದರೆ ಗುರುತಿಸಿ ಬರಿಬೇಕಾಗುತ್ತೆ ಐಟಮ್ ಆಫ್ ಲಿಸ್ಟನ್ನು. ಸೊ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಷ್ಟು, ವರ್ಕ್ಸ್ಮನ್ ಸ್ಯಾಲ್ರಿ ಅಂತಿದ್ರೆ, ವರ್ಕ್ಮ್ಯಾನ್ ಸ್ಯಾಲ್ರಿ ಅಂತಿದ್ರೆ ಅದೆಷ್ಟು, ಫೋರ್ಮನ್ ಸ್ಯಾಲ್ರಿ ಇದ್ದರೆ, ಫ್ಯಾಕ್ಟ್ರಿ ಲೈಟಿಂಗ್ ಇದ್ದರೆ, ಎಲೆಕ್ಟ್ರಿಸಿಟಿ ಪವರ್ ಇದ್ದರೆ, ಆಯಿಲ್ ಆ್ಯಂಡ್ ವೇಸ್ಟ್, ಫ್ಯಾಕ್ಟ್ರಿ ರೆಂಟ್, ರಿಪೇರ್ಸ್ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ. ದೀಸ್ ಆರ್ ಆಲ್ ದಿ ಸಮ್ ಆಫ್ ದಿ ಎಕ್ಸಾಂಪಲ್ಸ್ with respect to expenditures incurred in production or factory department. ಅದಕ್ಕೆ ಇದನ್ನೆಲ್ಲ ಲಿಸ್ಟ್ ಮಾಡೋದು. ಇನ್ನರ್ ಕಾಲಮ್ನಲ್ಲಿ ಫುಲ್ ಲಿಸ್ಟ್ ಮಾಡ್ತೀವಿ. ಲಿಸ್ಟ್ ಮಾಡಾದಮೇಲೆ ಇದ್ರದ್ದು ಟೋಟಲನ್ನು ನಾವು ಇನ್ನರ್ ಕಾಲಮ್ನಲ್ಲೇ ಬರೆದು ತೋರಿಸೋಣ. ಇದನ್ನು ಟೋಟಲನ್ನು ಏನು ಮಾಡೋಣ? ಇನ್ನರ್ ಕಾಲಮ್ನಲ್ಲೇ ಬರೆದು ತೋರಿಸೋಣ, ಔಟರ್ ಕಾಲಮ್ ಬರ್ಕೋಬಾರ್ದು. ಈ ಟೋಟಲ್ನಲ್ಲಿ ನಾವೇನು ಮಾಡಬೇಕಂದ್ರೆ ಮುಂದೆ ಮತ್ತೆ ಸ್ವಲ್ಪ ಪ್ಲಸ್ ಆರ್ ಮೈನಸ್ ಮಾಡಬೇಕು. ಯಾವುದು? ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಬರೀಬೇಕು. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತಂದರೆ ವರ್ಕ್ ಈಸ್ ಸ್ಟಿಲ್ ಇನ್ ಪ್ರಾಸೆಸ್, ಕನ್ವರ್ಷನ್ ಪೀರಿಯಡ್ನಲ್ಲಿ ನಡೀತಾ ಇದೆ, ಸೆಮಿ ಫಿನಿಶ್ಡ್ ಗೂಡ್ಸ್ ಅಂತ ಕರಿತೀವಿ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಏನಾಗ್ತಿರುತ್ತೆ? ಸೆಮಿ ಫಿನಿಶ್ಡ್ ಗೂಡ್ಸ್ ಅಂದರೆ ರಾ ಮೆಟೀರಿಯಲನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಷನ್ ಮಾಡಬೇಕು. ಆ ಕನ್ವರ್ಷನ್ ಟೈಮಲ್ಲಿ ಅರ್ಧದ ಕೆಲಸ ಆಗಿದೆ, ಅದನ್ನು ನಾವು ಇನ್ನೂ ಕೆಲಸ ಆಗಬೇಕಾಗಿದೆ ಅಂತ ಕರಿತೀವಿ. ಅರ್ಧ ಕೆಲಸ ಆಗಿದ್ದಾಗ ಅದನ್ನು ನಾವೆಂತ ಕರಿತೀವಿ ಇಲ್ಲಿ? ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ಸೊ ಈ ಥರದ್ದು ಏನಾದರೂ ವರ್ಕ್ ಇನ್ ಪ್ರೋಗ್ರೆಸ್ದು ಸ್ಟಾಕ್ ವ್ಯಾಲ್ಯೂ ಇದ್ದಾಗ ಅದನ್ನು ಇದ್ರದ್ದು ಟೋಟಲ್ ಏನಿದೆ ಪ್ರೊಡಕ್ಷನ್ ಓವರ್ ಹೆಡ್ದು ಅದಕ್ಕೆ ಆ್ಯಡ್ ಮಾಡ್ತೀವಿ. ಏನಾದರೂ ಕ್ಲೋಸಿಂಗ್ ಸ್ಟಾಕ್ ಇದೆ ವರ್ಕ್ ಇನ್ ಪ್ರೋಗ್ರೆಸ್ದು ಅಂದರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿ ಇವೆರಡರದ್ದು ಟೋಟಲ್ ಅಂತ ಏನು ಬಂದಿದೆಯೋ ಆ ಟೋಟಲ್ನಲ್ಲಿ ಇದನ್ನು ಮೈನಸ್ ಮಾಡಿ ರಿಮೈಂಡರ್ ಡಿಫ್ರೆನ್ಸನ್ನು ಇನ್ನರ್ ಕಾಲಮ್ನಲ್ಲಿ ಬರಿತೀವಿ. ನಂತರ ಸೇಲ್ ಆಫ್ ಸ್ಕ್ರ್ಯಾಪ್ ಅಂತ ಏನಾದರೂ ಕೊಟ್ಟಿದ್ರೆ ಪ್ರಾಬ್ಲಮ್ನಲ್ಲಿ ಆಗ ಮೈನಸ್ ಸೇಲ್ ಆಫ್ ಸ್ಕ್ರ್ಯಾಪ್ ಅಥವಾ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಬರೆದು ಅದನ್ನು ಮೈನಸ್ ಮಾಡ್ತೀವಿ. ಈ ಅಮೌಂಟಲ್ಲಿ ಇದನ್ನು ಮೈನಸ್ ಮಾಡಿದ್ಮೇಲೆ ಸ್ಕ್ರ್ಯಾಪ್ ವ್ಯಾಲ್ಯೂ ಉಳಿದದ್ದನ್ನು ಔಟರ್ ಕಾಲಮಿಗೆ ಬರಿತೀವಿ. ಇದು ಅಮೌಂಟು ಪ್ರೊಡಕ್ಷನ್ ಓವರ್ ಹೆಡ್, ನೆಟ್ ಅಮೌಂಟು ಪ್ರೊಡಕ್ಷನ್ ಓವರ್ ಹೆಡ್ದು ಟೋಟಲ್ ಅಂತ ಅರ್ಥ. ಸೊ ಇದನ್ನೇನು ಮಾಡ್ತೀವಿ ಅಂತ ಹೇಳಿದ್ವಿ? ಮೊದಲೇ ಪ್ಲಸ್ ಮಾಡಬೇಕು ಪ್ರೊಡಕ್ಷನ್ ಓವರ್ ಹೆಡ್ಡನ್ನು ಅಂತ ಹೇಳಿದ್ವಿ. ಯಾವುದಕ್ಕೆ ಪ್ಲಸ್ ಮಾಡಬೇಕು? ಡೈರೆಕ್ಟ್ ಕಾಸ್ಟ್ಗೆ ಈ ಅಮೌಂಟ್ ಪ್ಲಸ್ ಮಾಡಬೇಕು. ಅಂದರೆ ಡೈರೆಕ್ಟ್ ಕಾಸ್ಟ್ ಅಮೌಂಟ್ ಈಗಾಗಲೇ ನಮಗಿಲ್ಲಿ ಬಂದಿದೆ, ಪ್ಲಸ್ ಅಂತ ಇಲ್ಲಿ ಹಾಕ್ಕೊಂಡಿದ್ದೀವಿ.
ಯಾವುದನ್ನು ಪ್ಲಸ್ ಮಾಡ್ತಿದ್ದೀವಿ, ಪ್ರೊಡಕ್ಷನ್ ಓವರ್ ಹೆಡ್ದು ಟೋಟಲ್. ಈಗ ಇಷ್ಟು ಕೂಡ ಈಕ್ವೇಷನ್ ಮಾಡಾದ ನಂತರ ಪ್ಲಸ್ಸು ಮೈನಸ್ಸು ಬಂದಿದೆ. ಸೊ ಡೈರೆಕ್ಟ್ ಕಾಸ್ಟ್ಗೆ ಪ್ಲಸ್ ಪ್ರೊಡಕ್ಷನ್ ಓವರ್ ಹೆಡನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದು ಟೋಟಲ್ ಏನಿದೆಯೋ ಅದಕ್ಕೆ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಅಂತ ಕರಿತೀವಿ. ಅಂದರೆ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿದ್ಮೇಲೆ ಬರುವಂಥದ್ದು ಏನಾಗಿರುತ್ತೆ, ಫ್ಯಾಕ್ಟ್ರಿ ಕಾಸ್ಟ್. ಡೈರೆಕ್ಟ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಕಾಸ್ಟನ್ನು ಆ್ಯಡ್ ಮಾಡಿ ಫ್ಯಾಕ್ಟ್ರಿ ಓವರ್ ಹೆಡನ್ನು ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಅಥವಾ ವರ್ಕ್ಸ್ ಕಾಸ್ಟ್ ಆಗಿರುತ್ತೆ ಅಂತ ಬರುವಂಥದ್ದು. ಸೊ ಇದು ಮೊದಲನೇ ಓವರ್ ಹೆಡ್ಗೆ ಸಂಬಂಧಪಟ್ಟಂಥ ಕ್ಯಾಲ್ಕುಲೇಷನ್ಸ್ ಪ್ರೊಸೀಜರು ಕಾಸ್ಟ್ ಶೀಟ್ನಲ್ಲಿ ಹೇಗಿರುತ್ತೆ ಅನ್ನೋದನ್ನು ಗಮನಿಸಿದ್ವಿ. ಸೊ ಈಗ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಬೇರೆ ಇನ್ನೂ ಏನೇನಾದರೂ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನು ಯಾವ ರೀತಿ ನಾವು ಗುರುತಿಸಬೇಕು ಅಂತ ಹೇಳುವಂಥದ್ದು. ಸೊ ಅದು ಫ್ಯಾಕ್ಟ್ರಿ ಕಾಸ್ಟ್ ಆಯಿತು. ಫ್ಯಾಕ್ಟ್ರಿ ಕಾಸ್ಟ್ ಮುಂದಕ್ಕೆ ನೆಕ್ಸ್ಟ್ ಏನು ಮಾಡ್ತೀವಿ, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಕರಿತೀವಿ. ಎರಡನೇ ಓವರ್ ಹೆಡ್ ಯಾವುದು ಅಂದರೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಸೊ ಫ್ಯಾಕ್ಟ್ರಿ ಕಾಸ್ಟ್ಗೆ ಆ್ಯಡ್ ಮಾಡ್ತೀವಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಏನೇನು ಬರುತ್ತೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನಲ್ಲಿ? ಈ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನಲ್ಲಿ ನಮಗೆ ಹಲವಾರು ಎಕ್ಸ್ಪೆಂಡಿಚರ್ಸ್ಗಳು ಬರುತ್ತೆ. ಏನೇನು ಎಕ್ಸ್ಪೆಂಡಿಚರ್ಸ್ಗಳು ಬರ್ಬೋದು ಇಲ್ಲಿ ಎಕ್ಸಾಂಪಲ್ಸ್ ಪ್ರಕಾರ ಹೇಳೋವಂಥದ್ದಾದರೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತ ಬರುತ್ತೆ, ಅಥವಾ ಆಫೀಸ್ ರೆಂಟ್ ಅಂತ ಬರ್ಬೋದು, ಆಫೀಸ್ ಲೈಟಿಂಗ್ ಅಂತ ಬರ್ಬೋದು, ಮ್ಯಾನೇಜರ್ ಇರ್ತಾರೆ ಆಫೀಸ್ನಲ್ಲಿ ಅವರು ಕೊಟ್ಟಂಥ ಸ್ಯಾಲ್ರಿ ಎಷ್ಟು ಅಂತ ಬರ್ಬೋದು, ಡೈರೆಕ್ಟರ್ಸ್ಗೆ ಏನಾದರೂ ಫೀ ಕೊಟ್ಟಿದ್ರೆ ಅದು ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಬರುತ್ತೆ, ಅದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂಥ ಕಾಸ್ಟು, ಪ್ರಿಂಟಿಂಗು, ಸ್ಟೇಷನರಿ, ಪೋಸ್ಟೇಜ್, ಟೆಲಿಗ್ರಾಮ್ಸ್, ಟೆಲಿಫೋನ್ ಚಾರ್ಜಸ್ ಆ್ಯಂಡ್ ಎನಿ ರಿಪೇರ್ಸ್ ಟು ಆಫೀಸ್ ಬಿಲ್ಡಿಂಗ್ ಅಂತೇನಾದರೂ ಇದ್ದಾಗ ಈ ರೀತಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಆರ್ ರೆಕಾರ್ಡೆಡ್ ಅಂಡರ್ ದಿ ಹೆಡ್ ಆಫ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಈ ರೀತಿ ಲಿಸ್ಟ್ ಮಾಡೋದು. ಇಷ್ಟು ಲಿಸ್ಟನ್ನು ಮಾಡಾದಮೇಲೆ ಎಕ್ಸ್ಪೆಂಡಿಚರು ಇದಿಷ್ಟುದ ಟೋಟಲನ್ನು ನಾವು ಔಟರ್ ಕಾಲಮ್ಗೆ ಬರಿತೀವಿ. ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಬರೆದುಬಿಡ್ತೀವಿ. ಈಗ ಫ್ಯಾಕ್ಟ್ರಿ ಕಾಸ್ಟ್ ನಮಗೆ ಆಲ್ರೆಡಿ ಬಂದಿತ್ತು, ಅದಕ್ಕೆ ಈಗ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಡ್ ಮಾಡಾದ ನಂತರ ಬರುವಂಥದ್ದು ಏನು ಆ್ಯಡ್ ಮಾಡ್ತೀವಿ ಅನ್ನೋ ಆಫೀಸ್ ಓವರ್ ಹೆಡ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಕೊನೆಗೆ ಟೋಟಲ್ ಬರುವಂಥದ್ದು ಏನಿದೆ, ಇವೆರಡರದ್ದು ಟೋಟಲ್ ಏನಿದೆಯೋ ಆ ಟೋಟಲ್ ಬರುವಂಥದ್ದು ಏನಿದೆಯೋ ಈ ಟೋಟಲನ್ನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿಬೇಕು. ಎಂತ ಕರಿತೀವಿ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿಬೇಕು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಾದ ನಂತರ ನೆಕ್ಸ್ಟು ಮತ್ತು ಈಕ್ವೇಷನ್ಸು ಕೆಲವೊಂದು ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಅದು ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡ್ತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ. ಬರುವಂಥ ಟೋಟಲನ್ನು ಅಲ್ಲೇ ಔಟರ್ ಕಾಲಮಲ್ಲಿ ಇಡ್ತೀವಿ. ನಂತರ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಈ ಟೋಟಲ್ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಮೈನಸ್ ಮಾಡ್ತೀವಿ. ಏನು ಮಾಡಬೇಕು ಅಂತಿದೆ ಇಲ್ಲಿ, ಮೈನಸ್ ಮಾಡಬೇಕು ಅಂತಿದೆ, ಮೈನಸ್ ಮಾಡ್ತೀವಿ. ನೆಟ್ ಡಿಫ್ರೆನ್ಸ್ ಅಂತ ಏನು ಬಂತೋ ಆ ನೆಟ್ ಡಿಫ್ರೆನ್ಸನ್ನು ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದರೆ ಇದೇನು ಹೇಳ್ತೀವಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ತನಕ ನಾವು ಒಂದು ಲೆವೆಲ್ ಆಫ್ ಕ್ಯಾಲ್ಕುಲೇಷನ್ಸನ್ನು ಮುಗಿಸುವಂಥದ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇದಾದಮೇಲೆ ಲಾಸ್ಟ್ ಓವರ್ ಹೆಡ್ ಕಾಸ್ಟ್ ಶೀಟ್ನಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಲಾಸ್ಟ್ ಟೈಪ್ ಆಫ್ ಎಕ್ಸ್ಪೆಂಡಿಚರ್ಸ್ ಏನೇನು ಎನ್ಕರ್ ಆಗುತ್ತೆ ಅನ್ನೋದನ್ನು ನಾವು ಲಿಸ್ಟ್ ಮಾಡ್ತೇವೆ. ದ ಲಾಸ್ಟ್ ಓವರ್ ಹೆಡ್ ಈಸ್ ನೋನ್ ಆ್ಯಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅಂಡರ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಯಾವ್ಯಾವ ಎಕ್ಸ್ಪೆಂಡಿಚರ್ಸ್ಗಳು ಎಕ್ಸಾಂಪಲ್ಸ್ ರೂಪದಲ್ಲಿ ಬರಬಹುದು ಅನ್ನೋದಾದರೆ ಸೇಲ್ಸ್ಮನ್ ಕಮಿಷನ್. ಸೇಲ್ಸ್ಮನ್ ಅಂತ ಇರ್ತಾರೆ, ಅವ್ರಿಗೆ ಸ್ಯಾಲ್ರಿ ಕೊಡ್ಬೋದು, ಕಮಿಷನ್ ಕೊಡ್ಬೋದು. ಅವರಿಗೆ ಟ್ರಾವೆಲ್ ಅಂತ ಮಾಡಿದಾಗ ಎಕ್ಸ್ಪೆನ್ಸಸ್ಸನ್ನು ಬೇರ್ ಮಾಡಿರ್ಬೋದು ಸಂಸ್ಥೆ, ಆವಾಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೇಲ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ಸ್ ಮಾಡಿರ್ತಾರೆ ಸಂಸ್ಥೆಯವರು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸ್ಟೋರ್ ಮಾಡಿಟ್ಟಿರ್ತಾರೆ ಗೂಡ್ಸನ್ನು, ಆವಾಗ ವೇರ್ಹೌಸ್ ಚಾರ್ಜಸ್ ಅಂತ ಆಗಿರ್ಬೋದು. ಮತ್ತು ಆಫ್ಟರ್ ಸೇಲ್ ಸರ್ವಿಸ್ ಅಂತ ಏನಾದರೂ ನಾವು ಪದಾರ್ಥವನ್ನು ಮಾರಾಟ ಮಾಡಿದ ನಂತರ ಮಾರಾಟದ ಸ್ಥಳದಿಂದ ಕಸ್ಟಮರ್ ಇರುವಂಥ ಸ್ಥಳಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೊಟ್ಟಿದ್ರೆ ಕ್ಯಾರೇಜ್ ಔಟ್ವರ್ಡ್ಸ್ ಎಕ್ಸ್ಪೆಂಡಿಚರ್ಸ್ ಕೂಡ ಆಗಿರ್ಬೋದು. ಸೊ ದೀಸ್ ಕೈಂಡ್ ಆಫ್ ಎಕ್ಸ್ಪೆಂಡಿಚರ್ಸ್ ವಿಲ್ ಕಮ್ ಅಂಡರ್ ದಿ ಕ್ಯಾಟಗರಿ ಆಫ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ವಿ ನೀಡ್ ಟು ಮೇಕ್ ಎ ಲಿಸ್ಟ್ ಆಫ್ ಆಲ್ ದೀಸ್ ಎಕ್ಸ್ಪೆನ್ಸಸ್. ಅದನ್ನು ಒನ್ ಬೈ ಒನ್ ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗುವಂಥದ್ದು. ಒನ್ ಬೈ ಒನ್ ಇಲ್ಲಿ ಲಿಸ್ಟ್ ಮಾಡಾದಮೇಲೆ ಇದಿಷ್ಟು ಟೋಟಲ್ ಬರುತ್ತೆ. ಆ ಟೋಟಲನ್ನು ಔಟರ್ ಕಾಲಮಿಗೆ ಬರೀತೀರಾ, ಅದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡನ್ನು ಟೋಟಲ್ ಆಗಿರುತ್ತೆ. ಸೊ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ಗೆ ಈ ಬಂದಂಥ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಮೌಂಟಿಗೆ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ನು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಇವೆರಡೂ ಟೋಟಲ್ ಮಾಡಿದ ನಂತರ ಬರುವಂಥದ್ದು ಏನಿದೆಯೋ ಅದನ್ನು ನಾವು ಕಾಸ್ಟ್ ಆಫ್ ಸೇಲ್ಸ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಅರ್ಥನೂ ಕೂಡ ಕೊಡ್ಬೋದು, ಟೋಟಲ್ ಕಾಸ್ಟ್ ಅಂತ ಹೇಳ್ತಾರೆ. ಕೆಲವರು ಟೋಟಲ್ ಕಾಸ್ಟ್ ಅಂತ ಬರೀತಾರೆ, ಕೆಲವರು ಕಾಸ್ಟ್ ಆಫ್ ಸೇಲ್ಸ್ ಅಂತ ಬರೀತಾರೆ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬಳಸಬಹುದು. ಹಾಗೆ ನೆಕ್ಸ್ಟು ಈ ಟೋಟಲ್ ಕಾಸ್ಟ್ಗೆ ಪ್ರಾಫಿಟ್ದು ಏನಾದರೂ ಪರ್ಸೆಂಟೇಜ್ ಏನಾದರೂ ಕೊಟ್ಟಿದ್ರೆ ಆಗ ನಾವು ಪರ್ಸೆಂಟೇಜ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿ ಸೇಲ್ಸ್ ಎಷ್ಟು ಅಂತ ಬರಿತೀವಿ.
ಸಪೋಸ್ ಪ್ರಾಫಿಟ್ ಎಷ್ಟು ಅಂತ ಕೊಡಲಿಲ್ಲ ಅಂದರೆ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಆಗ ಕಾಸ್ಟ್ ಆಫ್ ಸೇಲ್ಸಿಗೆ ಪ್ಲಸ್ ನೆಟ್ ಪ್ರಾಫಿಟ್ ಅಂತ ಬರೆದು ಈ ಒಂದು ಪರ್ಟಿಕ್ಯುಲರ್ ಕಾಲಮನ್ನು ಬ್ಲ್ಯಾಂಕ್ ಬಿಟ್ಟಿರ್ತೀವಿ. ಅದ್ರ ಕೆಳಗಡೆ ಸೇಲ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಎಂದಾಗ ಸೇಲ್ಸ್ ವ್ಯಾಲ್ಯೂನ ಫಸ್ಟ್ ಬರಿತೀವಿ. ಅಂದರೆ ಇದು ಮಾರಾಟ ಮಾಡಿದಾಗ ಬಂದಿರುವಂತಹ ಟೋಟಲ್ ಅಮೌಂಟು, ಈ ಅಮೌಂಟು ನಮಗೆ ಪ್ರೊಡಕ್ಷನ್ ಆದಾಗ ಆಗಿರುವಂಥ ಟೋಟಲ್ ಖರ್ಚು, ಈ ಸೇಲ್ಸ್ ಅಮೌಂಟು ಮತ್ತು ಟೋಟಲ್ ಕಾಸ್ಟು ಇವೆರಡರ ನಡುವಿನ ಡಿಫ್ರೆನ್ಸ್ ಏನಿದೆಯೋ ಅದು ನಮ್ಮ ಪ್ರಾಫಿಟ್ ಆಗಿರುತ್ತೆ. ಸೊ ಆಗ ಈ ಸೇಲ್ಸ್ ಅಮೌಂಟಿಂದ ಟೋಟಲ್ ಕಾಸ್ಟ್ ಅಮೌಂಟನ್ನು ಮೈನಸ್ ಮಾಡಿದಾಗ ಬರುವಂಥ ಡಿಫ್ರೆನ್ಸ್ ಏನಿದೆಯೋ ಅದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿಬೋದು. ಅಂದರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಸೇಲ್ಸ್ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್. ಅಥವಾ ಕಾಸ್ಟ್ ಆಫ್ ಸೇಲ್ಸ್ಗೆ ಆ್ಯಡ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಅಮೌಂಟನ್ನು, ನೆಟ್ ಪ್ರಾಫಿಟ್ ಅವರೇ ಕೊಟ್ಟಿದ್ರೆ ಡಿಫ್ರೆನ್ಸ್ ಅಂತ ಬರೆಯಲಾಗ ನೆಟ್ ಪ್ರಾಫಿಟ್ ಪ್ಲಸ್ ಕಾಸ್ಟ್ ಆಫ್ ಸೇಲ್ಸ್ ಇವೆರಡನ್ನೂ ಕೂಡ ಟೋಟಲ್ ಮಾಡಿದಾಗ ಬರುವಂಥದ್ದು ಏನಿದೆಯೋ ಅದು ನಮಗೆ ಸೇಲ್ಸ್ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ದ ಫಾರ್ಮ್ಯಾಟ್ ವಿ ಶುಡ್ ಫಾಲೋ ವೈಲ್ ಪ್ರಿಪೇರಿಂಗ್ ದಿ ಕಾಸ್ಟ್ ಶೀಟ್ ಫಾರ್ ಎ ಗಿವನ್ illustration. It starts with the purchase of raw materials and opening stock of raw materials. ರಾ ಮೆಟೀರಿಯಲ್ ಮುಖಾಂತರ ಅದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ನಾವೆಲ್ಲ ಹೈಲೈಟ್ ಮಾಡಿದ್ದೀವಿ ಈ ಒಂದು ವಿಡಿಯೋನಲ್ಲಿ ಗಮನಿಸ್ಬೋದು. ಈ ಲೆಕ್ಚರ್ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟ್ ಮೆಟೀರಿಯಲನ್ನು ತೋರಿಸಿದ್ದೀವಿ, ಡೈರೆಕ್ಟ್ ಕಾಸ್ಟ್ ಅನ್ನೋದನ್ನು ಹೈಲೈಟ್ ಮಾಡಿ ತೋರಿಸಿದ್ದೀವಿ. ಹಾಗೆ ಫ್ಯಾಕ್ಟ್ರಿ ಕಾಸ್ಟ್ ಅನ್ನೋದನ್ನು ಹೈಲೈಟ್ ಮಾಡಿದ್ದೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಸೇಲ್ಸ್ ಇದೆಲ್ಲ ಕೂಡ ಅಸರ್ಟೈನ್ ಮಾಡುವಂಥ ಮುಖ್ಯವಾದಂಥ ಟೈಟಲ್ಸ್ ಇನ್ ಎ ಕಾಸ್ಟ್ ಶೀಟ್. ಫಾರ್ ಈಚ್ ಸ್ಟೆಪ್ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಮಾರ್ಕ್ಸ್ ಇರುತ್ತೆ. ಅಪ್ ಟು ಡೈರೆಕ್ಟ್ ಮೆಟೀರಿಯಲ್, ಅಪ್ ಟು ಡೈರೆಕ್ಟ್ ಕಾಸ್ಟ್, ಅಪ್ ಟು ಫ್ಯಾಕ್ಟ್ರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀರಾ ಅನ್ನೋದಾದರೆ ಫಾರ್ ವಿಚ್ ಯು ವಿಲ್ ಹ್ಯಾವ್ ಎ ಡಿಫ್ರೆಂಟ್ ನಂಬರ್ ಆಫ್ ಅಲಾಟ್ಮೆಂಟ್. ಸಂಪೂರ್ಣವಾಗಿ ಸೇಲ್ಸ್ ತನಕ ಕಂಪ್ಲೀಟ್ ಮಾಡಿ ಯಾರು ಕರೆಕ್ಟಾಗಿ ಮಾಡಿರ್ತಾರೆ ಅವ್ರಿಗೆ ಫುಲ್ ಬರುವಂಥ ಚಾನ್ಸಸ್ ಇರುತ್ತೆ ಮಾರ್ಕ್ಸ್. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಟೈಟಲ್ಸ್ಗಳು ಏನೇನು ಬರುತ್ತೆ ಅನ್ನೋದನ್ನು ಮೊದಲನೇದಾಗಿ ಗುರುತಿಸ್ಕೊಳ್ಳೋದನ್ನು ಕಲಿಬೇಕು. ಅದರ ಜೊತೆಗೆ 3 ರೀತಿಯ ಓವರ್ ಹೆಡ್ಸ್ಗಳಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಿದ್ದೀವಿ. ಗ್ರೀನ್ ಕಲರಲ್ಲಿ ಹೈಲೈಟ್ ಮಾಡಿದ್ದೀವಿ ನಾವು. ಮೊದಲನೇದಾಗಿ ಪ್ರೊಡಕ್ಷನ್ ಓವರ್ ಹೆಡ್ ಅನ್ನೋದು ಬರುತ್ತೆ, ಎರಡನೇದಾಗಿ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನೋದು ಬರುತ್ತೆ, ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅನ್ನೋದು ಗುರುತಿಸ್ತೀವಿ. ಸೊ ಈ ಎಲ್ಲ ಐಟಮ್ಸ್ಗಳನ್ನು ನಾವು ಗಮನಿಸಿದಾಗ ಒಂದು ಒಳ್ಳೆಯ ಕಾಸ್ಟ್ ಶೀಟನ್ನು ಕೊಟ್ಟಿರುವಂಥ ಇಲ್ಲಿಸ್ಟ್ರೇಷನಲ್ಲಿ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಲರ್ನ್ಡ್ ದಿ ಫಾರ್ಮ್ಯಾಟ್ ಆಫ್ ಕಾಸ್ಟ್ ಶೀಟ್. ಇದನ್ನು ನಿಮ್ಮ ನೋಟ್ಸ್ನಲ್ಲಿ ಬರ್ಕೊಳ್ಳಿ, ಪೌಸ್ ಮಾಡಿ ಒಂದೊಂದೇ ಸೆಂಟೆನ್ಸನ್ನು ಗಮನಿಸಿ ಸರಿಯಾದ ರೀತಿ ರೂಲ್ ಹಾಕ್ಕೊಂಡು ನೀವು ಇದನ್ನು ನಿಮ್ಮ ನೋಟ್ಸ್ನಲ್ಲಿ ಬರ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂಥ ಕ್ಯಾಲ್ಕುಲೇಷನ್ಸ್ಗಳು ಹೇಗಿರುತ್ತೆ, ಇಲ್ಲಿಸ್ಟ್ರೇಷನ್ಸ್ ಕೊಟ್ಟಾಗ ಹೌ ಟು ಪ್ರಿಪೇರ್ ಎ ಕಾಸ್ಟ್ ಶೀಟ್ ಅನ್ನೋದನ್ನು ನಾವು ಕಲಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I will see you in the next video. Thank you.